ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮ್ ವಲೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿರಿ, ಬೆಳಿಗ್ಗೆ ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ. ಏನಂದರೆ ಅದು ಹೆಸರು ಕಾಳು ಅಂತಾರಲ್ಲ, ಅದು ಹೆಸರು ಕಾಳು ಮಾಡ್ತಾಯಿದ್ದೀನಿ ನೋಡಿರಿ. ಫಸ್ಟ್ ಆಫ್ ಆಲ್ ಇಲ್ಲಿ ಎಣ್ಣೆ ಬಿಸಿ ಆಗಿದೆ, ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಷ್ಟೇ ಎರಡು ಹಾಕಿದ್ದೀನಿ ನೋಡಿರಿ. ಇವಾಗ ಚೆನ್ನಾಗಿದು ಸ್ವಲ್ಪ ಪಿಂಕ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೊತೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಇದರಲ್ಲಿ ಏನು ಜಾಸ್ತಿ ಏನು ಹಾಕಲ್ಲ. ಇವಾಗ ನೋಡಿ, ಅಲ್ಲಿ ಟೊಮೆಟೊನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಮತ್ತು ಇವಾಗ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ ನೋಡಿರಿ. ಇದು ಟೊಮೆಟೊ ಹಾಕ್ಕೊಂಡಿದ ನಂತರ ಮತ್ತು ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ನೆಕ್ಸ್ಟ್ ಇದರಲ್ಲಿ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇವೆರಡೇ ಹಾಕಿದ್ದೀನಿ ನೋಡಿರಿ. ಮತ್ತೇನು ಇದರಲ್ಲಿ ಮಸಾಲೆ ಬೇರೆ ಏನು ಮಸಾಲೆ ಹಾಕ್ತಾಯಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ಇಷ್ಟು ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಟೊಮೆಟೊ ಸ್ವಲ್ಪ ಮೆತ್ತಗಾಗುತ್ತಲ್ಲ, ಅವಾಗ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೋಸ್ಕರ ಒಂದೆರಡು ನಿಮಿಷ ಅದು ಬಂದ್ ಮಾಡಿಡ್ತೀನಿ ಫ್ರೆಂಡ್ಸು ಮುಚ್ಚಳ. ಮತ್ತು ನೆಕ್ಸ್ಟು ನೋಡಿರಿ, ಇದು ಹೆಸರು ಕಾಳು, ಮೊಳಕೆ ಬಂದಿರುವ ಹೆಸರು ಕಾಳು ರಾತ್ರಿ ನೆನೆ ಇಟ್ಟು ಮತ್ತು ರಾತ್ರಿ ಅದು ಈ ಥರ ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ಟಿದ್ದೆ. ಈ ಥರ ಮೊಳಕೆ ಬಂದಿದೆ. ಮೊಳಕೆ ಬಂದಿರುವ ಇದು ಕಾಳುಗಳು ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದಲ್ಲ ಫ್ರೆಂಡ್ಸ್. ನೋಡಿರಿ, ಇದು ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಇದು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಇದರಲ್ಲಿ ಏನೂ ಹಾಕಲ್ಲ ನಾನು. ಇದೊಂದು ಪಲ್ಯ ಇನ್ನೊಂದು ಪಲ್ಯನೂ ಮಾಡಬೇಕು, ಅದಕ್ಕೋಸ್ಕರ ಇದು ಅಂತೂ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇಷ್ಟು ಫ್ರೈ ಆದಮೇಲೆ ಒಂದೆರಡು ನಿಮಿಷ ಬಂದ್ ಮಾಡಿ ಮತ್ತೆ ಪ್ಲೇಟು ಬಂದ್ ಮಾಡಿದ ನಂತರ ಮತ್ತೆ ತೆಗೆದುಬಿಟ್ಟು ಸ್ವಲ್ಪ ನಮಗೆ ಅದು ಚೆನ್ನಾಗಿದು ಬೆಂದಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೋಡಿರಿ. ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಪ್ಲೇಟು ಬಂದ್ ಮಾಡಿ ಇಡ್ತೀನಿ. ಒಂದು 10 ನಿಮಿಷ ಇಡಬೇಕು. 10 ನಿಮಿಷ ಇಟ್ಟಿದ ನಂತರ ನೋಡಿರಿ, ಚೆನ್ನಾಗಿ ಮೆತ್ತಗಾಗ್ಬಿಡ್ತೈತೆ ಅದೇನು. ಅದಕ್ಕೋಸ್ಕರ ಇವಾಗ ಪ್ಲೇಟ್ ಬಂದ್ ಮಾಡ್ತಾಯಿದ್ದೀನಿ. ಆಯಿತು, ಒಂದು 10 ನಿಮಿಷನೂ ಆಯಿತು ನೋಡಿ ಫ್ರೆಂಡ್ಸು. ನೀರನ್ನು ಚೆನ್ನಾಗಿ ಅದು ಹೀರ್ಕೊಂಡಿದೆ ಮತ್ತು ಚೆನ್ನಾಗಿ ಫ್ರೈನೂ ಆಗಿದೆ, ರೆಡಿನೂ ಆಯಿತು ನಮ್ಮ ಇದು ಹೆಸರು ಕಾಳಿನ ಫ್ರೈ ಪಲ್ಯ. ನೋಡಿರಿ, ಅದು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಆಯಿತು, ಇದಂತೂ ರೆಡಿ ಆಯ್ತಲ್ಲ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಇನ್ನೊಂದು ಪಲ್ಯ ಯಾವುದು ಅಂತಂದರೆ, ಫಸ್ಟ್ ಆಫ್ ಆಲ್ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದ ತಕ್ಷಣ ಫಸ್ಟ್ ಆಫ್ ಆಲ್ ಇದ್ರ ಜೊತೆಗೆ ನಾನು ಇದು ಹಾಕ್ತಾಯಿದ್ದೀನಿ, ಬೆಂಡೆಕಾಯಿ ಫ್ರೆಂಡ್ಸ್. ಬೆಂಡೆಕಾಯಿ ನೋಡಿ ತೊಳೆದ್ಬಿಟ್ಟು ಒರೆಸಿ ಅವಾಗೆ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ತೊಳೆಯಕ್ಕಂದ್ರೆ ಆಗಲ್ಲ, ಅದಕ್ಕೋಸ್ಕರ ಮತ್ತೆ ಅಂಟಂಟು ಬಂದುಬಿಡ್ತೈತಲ್ವ, ಅದಕ್ಕೋಸ್ಕರ. ಮತ್ತು ಇನ್ನೊಂದು ಬೆಂಡೆಕಾಯಿ ಸಪ್ರೇಟಾಗಿ ಇದು ಫ್ರೈ ಮಾಡ್ಕೊತಾರೆ, ಬಟ್ ನಾನು ಆ ಥರ ಮಾಡ್ಕೊಂಡಿಲ್ಲ, ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಗೆ. ಇಲ್ಲಿ ನೋಡಿರಿ, ನಮ್ಮ ರಿಮ್ಶಾ ಹೊರಗಡೆ ಕಸ ಬಳಿತಾ ಇದ್ದಾಳೆ, ನನ್ನ ಮಗಳು. ನೋಡಿರಿ, ಇವಾಗ ಕಸ ಬಳಿಬೇಕನ್ನೋದು ಇಂಟ್ರೆಸ್ಟ್ ಬಂದುಬಿಟ್ಟಿದೆ ನನ್ನ ಮಗಳಿಗೆ. ನಾನಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಕಸ ಬಳಿತಾ ಇದ್ದಾಳೆ. ನಮ್ಮ ರಿಮ್ಶಂದು ಸ್ನಾನವೂ ಆಯಿತು ನೋಡಿರಿ. ಬೆಳಿಗ್ಗೆ ಸ್ನಾನ ಎಲ್ಲ ಆಯಿತು. ಶನಿವಾರದ್ದು ಡ್ರೆಸ್ ಉಟ್ಕೊಂಡಿರೋದು, ಯೂನಿಫಾರ್ಮು ಉಟ್ಕೊಂಡ್ಬಿಟ್ಟು, ಚಳಿ ಇದೆಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವೆಟ್ರ್ ಹಾಕ್ಕೊಂಡಿದ್ದಾಳೆ. ನೋಡಿರಿ, ಕಸ ಬಳೆಗೆ ಬರೋಂಗಿಲ್ಲ, ಏನಿಲ್ಲ, ಕಸಬರ್ಗಿನೇ ಇಡೋಕ್ಕೆ ಬರಲ್ಲ ನಮ್ಮ ರಿಮ್ಶಾಗೆ, ಆದ್ರೂ ಕಸ ಬಳಿತೀನಿ ಅಂತ ಹೇಳಿಬಿಟ್ಟು ಕಸ ಬಳಿತಾಳೆ ನೋಡ್ರಿಪ್ಪ. ನನ್ನ ಮಗಳು ಇವಾಗ ದೊಡ್ಡಕ್ಕೆ ಆಗ್ತಾ ಇದ್ದಾಳೆ. ನನಗೆ ಫುಲ್ ಖುಷಿ ಆಗುತ್ತೆ ಫ್ರೆಂಡ್ಸ್, ಹಿಂಗೆಲ್ಲ ಕೆಲಸ ಮಾಡ್ತಾಳೆ ನೋಡಿರಿ. ಹೆಲ್ಪ್ ಮಾಡ್ತಿರ್ತಾಳೆ ಅವಾಗವಾಗ. ಹೆಣ್ಮಕ್ಳು ಇರಬೇಕಲ್ಲ ಫ್ರೆಂಡ್ಸ್, ಹೆಣ್ಮಕ್ಳು ಇರಬೇಕಂತ ಹೇಳೋದು ಒಂದು ತಾಯಿಗೆ ಸ್ವಲ್ಪ ಆಸರ ಅಂತಾರಲ್ಲ, ಹಂಗೆ ನೋಡಿರಿ. ನನ್ನ ಮಗಳಂತರೂ ಕೆಲಸ ಮಾಡ್ತಾಯಿದ್ದಾಳೆ, ಎಷ್ಟು ನೀಟಾಗಿ ಕಸ ಬಳಿದಿದ್ದಾಳೆ ನೋಡಿರಿ. ಕಸ ಅಂತರೂ ಬಳೆಯೋದು ಆಯಿತು. ಏನು ಪೂಜಕ್ಕಾ? ಹೌದು, ಅದಕ್ಕಲ್ಲ ಇಲ್ಲ, ಇನ್ನೂ ಮಗ್ಗಿ ಅದಾವಲ್ಲ ಅದ್ರಾಗ, ಮಗ್ಗಿದಾವ, ಇನ್ನೂ ಅಳ್ಳಿಲ್ಲ ಅದು. ಇಷ್ಟೊತ್ತಿಗೆ ಅಳತಿತ್ತಲ್ಲ ಅಲ್ಲಿ ಆ ಗಿಡದಾಗ, ಅಷ್ಟೇ ಸ್ವಲ್ಪ ಒಳ್ಳೈತೆ. ಸಿಗುತ್ತೀನಿಲ್ಲ ಹೂವಮ್ಮ ಇಲ್ಲಿ ನಮ್ಮ ಹುಡುಗಿ ಚಲ್ವಾ. ಹಾಂ ಚಲ್ಮ, ನೀರು ಹೊಡಕ್ಕೆ ಬರಲ್ಲ ಅಂತ ನೋಡ್ರಿ, ಆದ್ರೂ ನೀರು ಹೊಡಿತಾ ಇದ್ದಾಳೆ. ಬಾಬಾ ಬಹುತ್ ಅಚ್ಚ ಮಾರಿಲ್ಲ. ಇಲ್ಲಿ ಬಾರ ನೀ ಆತಾ देखा दे ऐसा ऐसा लेने का ನೋಡ್ರಿ, ಆಯ್ತು ಇವಾಗ ನೀರು ಹೊಡೆಯೋದು.
ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಟೊಮೆಟೊ ಹಾಕಿದ್ದೀನಿ ನೋಡಿರಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದರಲ್ಲಿ ಇವತ್ತು ಹಸಿಮೆಣಸಿನ್ಕಾಯಿಯನ್ನು ಹಾಕಿಲ್ಲ ನೋಡಿರಿ, ಹೀಗೆ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಪ್ಲೇಟ್ ಬಂದ್ ಮಾಡೋಣ ಫ್ರೆಂಡ್ಸ್. ಇದು ಪಲ್ಯ ರೆಡಿ ಆಗೋವರೆಗೆ ನಾನು ಇವತ್ತು ಸ್ಪೆಷಲಾಗಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಇದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ರೊಟ್ಟಿ ಅಲ್ವಾ, ರೊಟ್ಟಿ ಜೊತೆಗೆ ಈ ಸಬ್ಜಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿರಿ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ನೀರು ಬಿಸಿ ಮಾಡಿಕೊಂಡೆ, ಈ ಥರ ಸ್ವಿಮ್ಮಿಂಗ್ ಥರ ರೌಂಡ್ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಹಿಟ್ಟು ಕಲಿಸ್ತಾ ಇದ್ದೀನಿ. ಫಸ್ಟ್ ಟೈಮು ಮೊನ್ನೆ ತೋರಿಸಿದ್ದಾರೆ ಸಿಸ್ಟರ್, ಹೇಳಿದ್ದೀನಲ್ಲ ನಿಮಗೆ ವ್ಲಾಗ್ ಮಾಡಿ ಹಾಕಿದ್ದೀನಿ, ಅದು ನೋಡಿರ್ತೀರ. ಇವಾಗ ನೋಡಿರಿ ನಾನಾಗಿಯೇ ಇವಾಗ ಮಾಡ್ತಾಯಿದ್ದೀನಿ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಆದರೂ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಫಸ್ಟ್ ಬಿಸಿನೀರಿಂದ ಎಲ್ಲ ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಮತ್ತು ತಣ್ಣೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟು ನಾದ್ಕೊಂಡಿದ್ದೀನಿ ನೋಡಿರಿ. ಈ ಥರ ನಾದ್ಕೊಂಡು ಇವಾಗ ಈ ಥರ ಪೇಡ ಮಾಡ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಭಯ ಆಗ್ತಾಯಿದೆ, ಆಗುತ್ತೇನಿಲ್ಲ ಬರುತ್ತೇನಿಲ್ಲ, ಆದರೆ ಟ್ರೈ ಮಾಡಬೇಕಲ್ವ ಫ್ರೆಂಡ್ಸ್. ಜೋಳದ ರೊಟ್ಟಿ ಮಾಡಬೇಕು, ಕಲಿಬೇಕು ಅನ್ನೋದು ತುಂಬ ಇತ್ತು ನನಗೆ. ಮೊನ್ನೆ ಸ್ವಲ್ಪ ಸಿಸ್ಟರ್ ಕಲಿಸಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ ಯಾವುದೇ ರೀತಿ ಮಾಡಬೇಕು ಅಂತ ಮೆಥಡ್. ಇವಾಗ ಅದೇ ರೀತಿಯಾಗಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇದು ಟ್ರೈ ಮಾಡ್ತಾಯಿದ್ದೀನಲ್ಲ ಫ್ರೆಂಡ್ಸ್, ಈ ಥರ ಹಿಂಗೆ ರೊಟ್ಟಿ ರೌಂಡಾಗಿ ಬರುತ್ತೆ ಚೆನ್ನಾಗಿ. ಆಮೇಲೆ ಎತ್ತಿ ಹಾಕಬೇಕಂದ್ರೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ನೋಡಿರಿ. ಇವಾಗ ಇಷ್ಟ ಆಗಿದ ನಂತರ ನೋಡಿರಿ, ಇವಾಗ ಹಾಕಬೇಕಂದ್ರೇ ಸ್ವಲ್ಪ ಪ್ರಾಬ್ಲಮ್ ನನಗೆ. ಅದನ್ನು ಕಲಿಬೇಕಲ್ಲ ಫ್ರೆಂಡ್ಸ್. ಫಸ್ಟ್ ರೊಟ್ಟಿ ಹಾಕಿದ ತಕ್ಷಣ ಸುಟ್ಟೋಗ್ಬಿಡ್ತು ಫ್ರೆಂಡ್ಸ್, ಯಾಕಂದರೆ ತವ ಜಾಸ್ತಿನೇ ಬಿಸಿ ಆಗ್ಬಿಟ್ಟಿತ್ತು. ಹೆಂಗೋ ಅದೊಂದು ಆ ಥರ ಆಯಿತು. ಮತ್ತು ನೆಕ್ಸ್ಟ್ ಇನ್ನೊಂದು ಮತ್ತೆ ಈ ಥರ ಲಟ್ಸಿದೆ. ಮತ್ತು ನೆಕ್ಸ್ಟು ಮತ್ತೆ ಬಟ್ಟೆಯಿಂದ ಅದು ನೀರು ಹಚ್ಚಿದ್ದೀನಿ ನೋಡಿರಿ. ಇದು ಹೆಂಗೋ ಇದನ್ನು ಚೆನ್ನಾಗೇ ಬಂತು ನೋಡಿರಿ ಫ್ರೆಂಡ್ಸ್. ಆಯಿತು, ಒಂದು 3-4 ರೊಟ್ಟಿ ಮಾಡ್ಕೊತ ಇದ್ದೆ ಫ್ರೆಂಡ್ಸ್. ಹೇಗೆ ಚೆನ್ನಾಗಿ ಅಂದರೆ ಮೊನ್ನೆ ಫುಲ್ ರೊಟ್ಟಿ ಮುರಿತಾ ಇತ್ತು ಫ್ರೆಂಡ್ಸ್. ಈ ಥರ ಆಗ್ತಾನೆ ಕಲಿಬೋದಲ್ಲ ಫ್ರೆಂಡ್ಸು, ಪೂರ್ತಿ ಬಿಟ್ಬಿಟ್ರೆ ಅದನ್ನು ಬರೋಂಗಿಲ್ಲ. ಅದಕ್ಕೋಸ್ಕರ ಕಲಿಬೇಕಂತ ಹೇಳಿಬಿಟ್ಟು ಕಲಿತಾ ಇದ್ದೀನಿ ನೋಡಿ. ಇಷ್ಟು ರೊಟ್ಟಿ ಇಷ್ಟು ನೀಟಾಗಿ ಬರ್ತಾಯಿದೆಯಲ್ಲ ಇಷ್ಟಾದರೂ ಅಂತ ಹೇಳಿ ತುಂಬಾ ನನಗೆ ಖುಷಿ ಆಯಿತು ನೋಡಿರಿ. ನಾನು ಯಾವತ್ತು ನಮ್ಮ ಮಮ್ಮಿ ಮನೆಯಲ್ಲೇನು ಮಾಡಿಲ್ಲ, ಏನಿಲ್ಲ. ಇವಾಗ ಮಾಡ್ತಾ ಇರೋದು ಗೊತ್ತಾ. ನಮ್ಮ ಮಮ್ಮಿ ಮನೆಯಲ್ಲಿ ಅಂದರೆ ನಮ್ಮ ಮಮ್ಮಿಗೂ ಬರಲ್ಲ ಫ್ರೆಂಡ್ಸ್, ಅವ್ರು ಆಂಧ್ರದವರು. ಅದಕ್ಕೋಸ್ಕರ ಅವ್ರಿಗೂ ಬರಲ್ಲ. ಮತ್ತು ನಮ್ಮ ಅತ್ತೆಗೂ, ನಮ್ಮ ಆಂಧ್ರ ಸೈಡ್ ನಮ್ಮ ಅತ್ತೆ ಇರ್ತಾರೆ, ಅವ್ರಿಗೂ ಈ ಥರ ರೊಟ್ಟಿ ಗಿಟ್ಟಿ ಆ ಕಡೆ ಮಾಡೋಂಗಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗೆ ಬರ್ತಿದ್ದಿಲ್ಲ ಇಷ್ಟು ದಿನ. ಮತ್ತು ಆಯ್ತು ನೋಡಿರಿ ಫ್ರೆಂಡ್ಸ್, ರೊಟ್ಟಿ ಅಂತೂ ಇಷ್ಟ ಒಂದು 4 ರೊಟ್ಟಿ ಮಾಡ್ಕೊಂಡಿನಿ ಅರ್ಜೆಂಟಿಗೆ. ಯಾಕಂದರೆ ನಮ್ಮ ರಿಮ್ಶಾ ಹೋಗಿ ಅವ್ರಿಗೂ ಸ್ಕೂಲ್ ಕಳಿಸ್ತೀವಲ್ಲ, ಸ್ವಲ್ಪ ವ್ಯಾನ್ ಬಂದುಬಿಡ್ತೈತೆ ಅರ್ಜೆಂಟಾಗಿ. ಅವ್ರಿಗೆ ಇಬ್ಬರಿಗೆ ಅಷ್ಟೇ ನಾಷ್ಟ ಕೊಟ್ಟಿದ್ದೀನಿ. ಫೈಜಾನ್ ಸ್ನಾನ ಮಾಡ್ತಾ ಇದ್ದ, ಅದಕ್ಕೋಸ್ಕರ ಇವರಿಬ್ಬರಿಗೆ ನಾಷ್ಟ ಕೊಟ್ಟಿದ್ದೀನಿ. ಅವರು ಇಬ್ಬರದ್ದು ಸ್ನಾನವೂ ಆಗಿದೆ. ಇವಾಗ ಜಡಿನ ಹಾಕ್ಬೇಕು ನೋಡಿರಿ. ಚಳಿ ಬೇರೆ ಫುಲ್ ಇದೆ ಫ್ರೆಂಡ್ಸ್. ಇವತ್ತು ಸ್ವೆಟ್ರ್ ಹಾಕ್ಕಂದೇ ಹೋಗ್ಕಾಳಂತೆ ನಮ್ಮ ರಿಮ್ಶಾ. ಆಯ್ತು ಅಂತ ಹೇಳಿಬಿಟ್ಟು ನೋಡಿರಿ, ಚೆನ್ನಾಗಿದೆ ಅಂತೆ. ಓಕೆ, ಎಲ್ಲ ರೊಟ್ಟಿ ಎಲ್ಲ ಮಾಡೋದನ್ನ ಆಯಿತು ನೋಡಿರಿ ಫ್ರೆಂಡ್ಸ್. ಕಾಳುಗಳು ನೋಡಿರಿ, ಕಾಳು ಪಲ್ಯನೂ, ಹೆಸರು ಕಾಳು ಪಲ್ಯನೂ ರೆಡಿಯಾಗಿದೆ, ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ ನೋಡಿರಿ. ಈ ಥರ ಮಾಡಿದ್ದೀನಿ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿರಿ ರೊಟ್ಟಿ ಹೇಗೆ ಮಾಡಿದ್ದೀನಿ ಅಂತ. ನನಗಂತೂ ಫುಲ್ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಇಷ್ಟಾದರೂ ರೌಂಡಾಗಿ, ಇಷ್ಟಾದರೂ ನಾನು ಮಾಡಿದ್ದೀನಲ್ಲ ನೋಡಿರಿ. ಖುಷಿ ಸಾಫ್ಟೂ ಆಗಿದೆ ಫ್ರೆಂಡ್ಸ್. ಈ ಥರ ಇಷ್ಟಕ್ಕೊಂದು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನಾಗಿಯೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗಂತೂ ಫುಲ್ ಖುಷಿ ನೋಡಿರಿ. ನಿಮ್ಗೆ ಹೇಗೆ ಅನಿಸಿತು ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಹಾಕಿ. ಇಲ್ಲಿ ಇವಾಗ ನಮ್ಮ ಹಸ್ಬೆಂಡ್ಗೆ ಊಟಕ್ಕೆ ತೆಗ್ದಿದ್ದೀನಿ ಫ್ರೆಂಡ್ಸ್. ಅವ್ರಿಗೂ ಕೆಲಸಕ್ಕೆ ಟೈಮ್ ಆಗಿದೆ. ಸ್ವಲ್ಪ ಇವತ್ತು ರೊಟ್ಟಿ ಮಾಡೋಸಿಗೆಲ್ಲ ಸ್ವಲ್ಪ ಲೇಟೇನೇ ಆಗ್ಬಿಟ್ಟಿತ್ತು ನೋಡಿರಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿರಿ, ಇವಾಗ ನಾನು ಮತ್ತು ಫೈಜಾನ್, ರಿಮ್ಶಾ, ಅಫ್ನಾನ್ ಅಂತೂ ಹೊರಗಡೆ ಆಟ ಆಡಕ್ಕೆ ಹೋಗಿದ್ದಾನೆ. ಮತ್ತು ಇವಾಗ ಬಂದ ನೋಡ್ರಿ ಅನಿಸಿದ ತಕ್ಷಣ ಬಂದಿದ್ದಾನೆ ನೋಡ್ರಿ. ಅಪ್ಪು ಹ್ಯಾಂಚ್ ಕಿಲೋದಾರ ಒಮ್ಮೆ ಜಾಕಿ ಆತಿಯಾ ಜರ. ಅದೇ ಫ್ರೆಂಡ್ಸ್, ರೇಷನ್ ಹೋದ ಸಾರಿ ಗಂಗಾವತಿಗೆ ಹೋಗ್ಬಿಟ್ಟು ಹಾಕಿಸ್ಕೊಂಡ್ಬಂದಿದ್ದಲ್ಲ, ಈ ಸಾರಿ ಇಲ್ಲೇ ನಮ್ಮೂರಲ್ಲೇ ಹಾಕಿಸ್ಕೋಬೇಕಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. हाँ खेल ले जाओ लेकिन जल्दी आना. हाँ खेल गली में. हाँ ठीक है. ಇಲ್ಲಿ ನಮ್ಮ ಮನೆ ಹತ್ರ ಸ್ಕೂಲ್ ಇದೆ ಫ್ರೆಂಡ್ಸ್, ಅಲ್ಲೇ ಆಟ ಆಡ್ತಾನಂತೆ ನಮ್ಮ ಅಪ್ಪು. ನಾವು 3 ದಿನ ಹೋಗಿ ಬರ್ತೀವಿ. ಚಲೋ ಇವಾಗ ಹೋಗ್ತಾ ಇದ್ದೀನಲ್ಲ ಫ್ರೆಂಡ್ಸ್, ರೇಷನ್ ಹಾಕ್ಸ್ಕೊಳಕ್ಕೆ ಅಲ್ಲ, ಇವತ್ತು ತಮ್ಮ ಹಾಕ್ತಾರಂತೆ ಫ್ರೆಂಡ್ಸ್. ಹೆಬ್ಬೆಟ್ಟು ಹಾಕ್ತಾರಲ್ಲ ಅದು ಇದೆ ಅಂತೆ.
ಲೈನ್ ಅಂತೂ ತುಂಬ ಜನ ನಿಂತ್ಕೊಂಡಿದ್ದಾರೆ ಫ್ರೆಂಡ್ಸು, ಕೂತ್ಕೊಂಡಿದ್ದಾರೆ ಎಷ್ಟೋ ಜನ. ಯಾರ್ದು ಪಾಳೆ ಬರುತ್ತೆ ಅವರು ಹೋಗಿ ಹೆಬ್ಬಟ್ಟು ಹಾಕ್ತಾರಂತೆ. ನೋಡಿರಿ, ನಾನು ಲೈನಿಗೆ ನಿಂತ್ಕೊಂಡಿದ್ದೆ, ನಮ್ಮ ಪಾಳೆ ಬಂತು. ಮತ್ತು ಹೇಳಿದರು ಫ್ರೆಂಡ್ಸು, ರೇಷನ್ ಬೇಕಂದರೆ 2 ದಿನ ಬಿಟ್ಟು ಬಂದು ರೇಷನ್ ತೊಗೊಳ್ಳಿ, ಬರೀ ಇವತ್ತು ಅಷ್ಟೇ ಹಾಕೋದು, ಬೇಕಾದರೆ ರೇಷನ್ದು ದುಡ್ಡು ತೊಗೊಳೋದಿದ್ರೆ ತೊಗೊಳ್ಳಿ ಅಂತ ಅಂದರು. ರೇಷನ್ದು ದುಡ್ಡೇ ತೊಗೊಂಡಿದ್ದು ನೋಡಿ ಫ್ರೆಂಡ್ಸು. ಮತ್ತೇನು ಪದೇ ಪದೇ ಬರೋದು ಹೋಗೋದು ಮಾಡಬೇಕಪ್ಪ ಅಂಥೇಳಿ ದುಡ್ಡೇ ಅಷ್ಟೇ ತೊಗೊಂಡಿದ್ದೀನಿ. ಅರ್ಧ ರೇಷನಿಂದು ದುಡ್ಡು ಇವಾಗ ತೊಗೊಂಡಿನಲ್ಲ ಫ್ರೆಂಡ್ಸ್, ಇನ್ನು ಅರ್ಧ ರೇಷನ್ ದುಡ್ಡು ಅಕೌಂಟಲ್ಲಿ ಹಾಕ್ತಾರಂತೆ. ಓಕೆ ಫ್ರೆಂಡ್ಸ್, ಆಯಿತು, ನಮ್ಮ ರೇಷನ್ ಕೆಲಸ ಅಂತೂ ಆಯ್ತು ನೋಡಿ ಫ್ರೆಂಡ್ಸು. ಮತ್ತೆ ಮುಂದಿನ ತಿಂಗಳ ಬರಬೇಕು, ಮುಂದಿನ ತಿಂಗಳಂತೂ ರೇಷನ್ನೇ ತೊಗೊತೀನಿ. ಆಯಿತು, ಈ ಕೆಲಸ ಅಂತೂ ಕಂಪ್ಲೀಟ್ ಆಯಿತು. ಇವಾಗ ನಾವು ಹೋಗ್ತಾಯಿದ್ದೀವಿ ನೋಡಿ, ಇವಾಗೆ ಮನೆಗೂ ಬಂದೆ. ಓಕೆ, ಇವತ್ತಿನ ವ್ಲಾಗ್ ಚಿಕ್ಕದಾಗಿ ಮಾಡಿದ್ದೀನಿ, ಮತ್ತು ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ.